ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮೇನಕಾ ಅಂತ ಹೇಳಿ. ಗುಂಡ್ಲುಪೇಟೆ ಭಾಗದ ಒಂದು ಮಲ್ಲಯ್ಯನಪುರ ಗ್ರಾಮದಲ್ಲಿ ನಾವು ರಘು ಸರ್ ಅವರಿಗೆ ನಮ್ಮ ರೈಸರ್ ಇಂಡಿಯಾ ಕಂಪನಿಯ ಆಗ್ರೋ ಪ್ರಾಡಕ್ಟ್ಗಳನ್ನು ಒಂದು ಬೀಟ್ರೋಟ್ ಬೆಳೆ ಮತ್ತು ಬಾಳೆ ಎರಡಕ್ಕೂ ಸೇರಿದಂಗೆ ಅವರಿಗೆ ಪ್ರಾಡಕ್ಟನ್ನು ಅವ್ರಿಗೆ ಕೊಟ್ಟಿದ್ವಿ. ಹಾಗಾಗಿ ಅವರ ಒಂದು ಮಾತಿನಿಂದ ಹೇಗೆ ಬಂದಿದೆ ಇಳುವರಿ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾನು ಮೊದಲು ಹೆಚ್ಚು ಕಮ್ಮಿ ಸುಮಾರು ವರ್ಷಗಳಿಂದ ಜಾಸ್ತಿ ನಾವು ಕೆಮಿಕಲ್ನ ಯೂಸ್ ಮಾಡ್ತಾಯಿದ್ದೆ. ಇವಾಗ ಹಾಕ್ಬೇಕಾದ್ರೂ ಕೂಡ ನಾನು ಕೆಮಿಕಲ್ಲೇ ಯೂಸ್ ಮಾಡಿದೆ. ಬಟ್ ಇವರು ತುಂಬ ದಿನಗಳಿಂದ ಹೇಳ್ತಾಯಿದ್ರು ನಮ್ಮ ರೈಸರ್ ಇಂಡಿಯಾ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಮೇಡಮ್ ಅವ್ರು ಹೇಳ್ತಾರೆ. ಯಾಕಂದರೆ ತುಂಬ ದಿನಗಳಿಂದ ನಮ್ಮ ಜೊತೆ ಒಡನಾಡಿಲಿದ್ರು. ಸರಿ, ಅವ್ರನ್ನ ಮಾತನ್ನು ನಂಬಿ ನಾನು ಕೂಡ ಈಗ 10 ದಿನಗಳಾದಮೇಲೆ ಈಗ 20 ದಿನ ಆಯಿತು. 20 ದಿನಗಳಿಂದ ನಾನು ರೈಸರ್ ಇಂಡಿಯಾ ಪ್ರಾಡಕ್ಟ್ಗಳನ್ನ ಬಳಸ್ತಾ ಇದ್ದೇನೆ. ಇದು ಬಳಸೋದ್ರಿಂದ ತುಂಬ ಚೆನ್ನಾಗಿ ಬೆಳೆ ಬಂದಿದೆ. ಮತ್ತು ಮೊದಲು ಯಾವ ಥರ ಬೆಳೆಯುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಯಾಕೆಂದರೆ ಒಂದು ತಿಂಗಳ ಮೇಲೆ 2 ದಿನ ಆಗಿದೆ. ಈ ಒಂದು ತಿಂಗಳಿಗೆ 2 ದಿನಕ್ಕೆ ತುಂಬ ಚೆನ್ನಾಗಿ ಬೆಳೆ ಬಂದಿದೆ. ಈ ಥರ ಬೆಳೆನ ನಾವು ಕೆಮಿಕಲಲ್ಲಿ ನೋಡಿರಲಿಲ್ಲ. ಅದರಿಂದಾಗಿ ಈ ಪ್ರಾಡಕ್ಟ್ ಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದರೆ ಒಂದು ನಮ್ಮ ಆಗ್ರೋ ಪ್ರಾಡಕ್ಟ್ಗಳನ್ನು, ಸಮೃದ್ಧ ಆಗ್ರೋ ಪ್ರಾಡಕ್ಟ್ಗಳನ್ನು ಬಳಸೋದ ಮೇಲೆ ತುಂಬ ಚೆನ್ನಾಗಿ ಗ್ರೋತ್ ಆಗಿರೋದನ್ನು ನೋಡಿದ್ದೀನಿ. ಅದೇ ನೀವು ಬೇರೆ ಕಡೆ ಎಲ್ಲ ನೋಡಿಲ್ಲ ಅಂತಂದ್ರಿ. ಅಂದರೆ ರಾಸಾಯನಿಕಕ್ಕೂ ಮತ್ತು ಸಾವಯವ ಕೃಷಿಗೂ ಏನು ವ್ಯತ್ಯಾಸ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ತಮಗೆ. ಹೌದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಇದು ನೀವು ಏನು ಹೇಳ್ಬೋದು ನಮ್ಮ ಒಂದು ರೈತರಿಗೆ? ನಮ್ಮ ರೈತರಿಗೆ ಹೇಳೋದು, ನಾನು ಇವಾಗ 2 ಎಕರೆಗೆ ಬಳಸಿದ್ದೀನಿ. ಇನ್ನೂ 2 ಎಕರೆ ಜಮೀನಿದೆ, ಅದಕ್ಕೂ ಕೂಡ ಬಳಸ್ಬೇಕು ಅಂತ ತುಂಬ ಉತ್ಸಾಹ ಇದೆ. ಎಲ್ಲ ರೈತರು ಕೂಡ ಈ ಥರ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಬಳಸಿ ಮತ್ತು ರೋಗ ನಿರೋಧಕ ಶಕ್ತಿಗಳನ್ನ ಹೊಂದಿರೋದ್ರಿಂದಾಡಿ ಸ್ವಲ್ಪ ಜನಗಳಿಗೂ ಕೂಡ ಕೆಮಿಕಲ್ ಯೂಸ್ ಮಾಡ್ದೇ ಸ್ವಲ್ಪ ರೋಗಗಳನ್ನ ತಡೆಗಟ್ಟುವಂಥ ಕೆಲಸ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ತುಂಬ ಜನರು ಇದಕ್ಕೆ ಕೈ ಜೋಡಿಸಿ ಮುಂದೆ ಬಂದು ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಬಳಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು.